ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲಿನ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತು ವೆಜಿಟೇಬಲ್ ಪಲಾವ್ ಯಾವ ಥರ ಮಾಡೋದಂತ ನೋಡೋಣ. ಡಯಟ್ ಮಾಡೋರು ಕೂಡ ಸಹ ಇದನ್ನು ತಿನ್ಬೋದು. ಯಾವುದೇ ರೀತಿ ಮಸಾಲೆಗಳು ಹಾಕಿರಲ್ಲ, ಜಾಸ್ತಿ ಆಯಿಲ್ ಹಾಕಿರಲ್ಲ, ಮತ್ತು ಜಾಸ್ತಿ ಸ್ಪೈಸಸ್ಸು ಇಂಗ್ರೀಡಿಯೆಂಟ್ಸ್ ಹಾಕಿರಲ್ಲ. ಡಯಟ್ ಅವ್ರು ಕೂಡ ಸಹ ತಿನ್ಬೋದು. ಇಲ್ಲಿ ನಾನು ತರಕಾರಿ ಹೆಚ್ಚು ಜಾಸ್ತಿ ಯೂಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ಡಯಟಲ್ಲಿರೋರು ಕೂಡ ಮಾಡ್ಕೊಂಡು ತಿನ್ಬೋದು. ಬನ್ನಿ ಇವಾಗ ಮಾಡೋದು ಯಾವ ಥರ ಅಂತ ನೋಡೋಣ. ಫಸ್ಟು ಒಂದು ಗ್ಲಾಸ್ ಅಕ್ಕಿ ಎತ್ಕೊಂಡು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯಕ್ಕೆ ಊರಿಕ್ತೀನಿ ಅದನ್ನು, ಒಂದು ಗ್ಲಾಸ್ ಅಕ್ಕಿನ. ಆಮೇಲೆ ಇಲ್ಲಿ ತರಕಾರಿ ಏನು ಬೇಕಾ ನಾನು ಫಸ್ಟೇ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಪಲಾವ್ಗೋಸ್ಕರ ಖಾರ ರುಬ್ಬೋಕ್ಕೋಸ್ಕರ ಇಲ್ಲಿ ನಾನು ಒಂದು ಜಾರ್ ಎತ್ಕೊಂಡು ಜಾರ್ಗೆ ಅರ್ಧ ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಮೆಣಸು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಚಕ್ಕೆ, ಲವಂಗ, 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಒಂದು ಇಡೀ ಪುದೀನ ಸೊಪ್ಪು, ಒಂದು ಈರುಳ್ಳಿ, ಆಮೇಲೆ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡು, ಒಂಚೂರು ಶುಂಠಿ ಹಾಕ್ಕೊಂಡು, ತೆಂಗಿನಕಾಯಿ ಸ್ವಲ್ಪ, ಒಂದು ಟೊಮೆಟೊ, 4 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಆಮೇಲೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಅದಕ್ಕೆ, ಆಮೇಲೆ ಆಯಿಲ್ ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಇಲ್ಲಿ 4 ಏಲಕ್ಕಿ, ಪಲಾವ್ ಎಲೆ, 4 ಗೋಡಂಬಿ, ಸ್ಟಾರ್ ಹೂವು, ಚಕ್ಕೆ, ಲವಂಗ, ಸೋಂಪು, ಮೇಥಿ, ಜಾಪತ್ರೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಆಮೇಲೆ 2 ಈರುಳ್ಳಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರಲಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ರುಬ್ಬಿರೋ ಪೇಸ್ಟ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗಲಿ. ವಾಸನೆ ಎಲ್ಲ ಹೋಗಿದ್ದಾದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಇಲ್ಲಿ ಪಿಕ್ ಮಿಸ್ ಆಗಿದೆ, ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಪ್ಷನಲ್ ಅದು. ಆಮೇಲೆ ಇಲ್ಲಿ ಏನೇನು ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಬಾರ್ದು. ಇಲ್ಲಿ ಕ್ಯಾರೆಟು, ನೌಕಲ್ಲು, ಬೀನ್ಸು ಇದೆಲ್ಲ ಇತ್ತು, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೇಯಲಿ ಅಲ್ವಾ, ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಒಂದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರಕ್ಕೆ ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಮನೆಯಲ್ಲೇ ಮಾಡಿರೋ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಕ್ಬಿಟ್ಟು ತರಕಾರಿ ಒಂದು ಅರ್ಧ ಬೇಯಲಿ, ಒಂದು ವಿಸಿಲ್ ಬಿಡ್ತಾ ಇದ್ದೀನಿ ನಾನು. ಒಂದು ವಿಸಿಲ್ ಬಂದಿದೆ. ಇವಾಗ ಕುಕ್ಕರ್ ಮುಚ್ಚಳ ಓಪನ್ ಮಾಡಿಬಿಟ್ಟು ನೋಡೋಣ. ಅರ್ಧ ಬೆಂದಿದೆ ನೋಡಿ, ಇಲ್ಲಿ ಅರ್ಧನೇ ಬೆಂದಿರೋದು. ಅರ್ಧ ಬೆಂದಿದ್ದಾದಮೇಲೆ ಇವಾಗ ನಾವು ಬಟಾಣಿ ಸೇರಿಸ್ಕೊಳ್ಳೋಣ. ಯಾಕಂದರೆ ನಾನು ಹಸಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲ ಅಂದರೆ ನೀವು ಫಸ್ಟೇ ಬಟಾಣಿನ ನೈಟ್ ಊರಿಗ್ಬಿಟ್ಟು ಬೆಳಗ್ಗೆ ಅದನ್ನು ತರಕಾರಿ ಸೇರಿಸ್ಕೊಳೋ ಜೊತೆಲೇ ನೀವು ಸೇರಿಸ್ಕೊಂಬಿಡಿ, ಆವಾಗ ಬೆಂದ್ಬಿಡುತ್ತೆ. ಆಮೇಲೆ ಬಟಾಣಿ ಸೇರಿಸ್ಕೊಂಡಿದ್ದಾದಮೇಲೆ 1 ಕಪ್ ಮೊಸರು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಮೊಸರು ಸೇರಿಸ್ಕೊಂಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿ ಒಂದು 2 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಯಾಕಂದರೆ ಉಪ್ಪು ಖಾರ ಎಲ್ಲ ಅಕ್ಕಿಗೆ ಹಿಡಿಲಿ ಅಂತ ನಾನು, ಅದಕ್ಕೋಸ್ಕರ. ಆಮೇಲೆ ಹಿಡ್ದಿದ್ದೆಲ್ಲ ಆದಮೇಲೆ 1 ಗ್ಲಾಸ್ ಅಕ್ಕಿಗೆ ಇಲ್ಲಿ ನಾನು 1.5 ಗ್ಲಾಸ್ ನೀರು ತೊಗೊತಾ ಇದ್ದೀನಿ. ಅಂದರೆ ಇಲ್ಲಿ ಫಸ್ಟೇ ತರಕಾರಿ ಎಲ್ಲ ಬೆಂದಿರೋ ನೀರು ಸ್ವಲ್ಪ ಇದೆ, ಅದಕ್ಕೆ ನಾನು ಇಲ್ಲಿ 1 ಗ್ಲಾಸ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಉದ್ರಾಗಿ ಬರುತ್ತಲ್ಲ, ಅದಕ್ಕೋಸ್ಕರ. ನಾನಿಲ್ಲಿ ಕುಕ್ಕರ್ ಮುಚ್ತಾ ಇಲ್ಲ, ಯಾಕಂದರೆ ನಾನು ಹಂಗೆ ಕಲಿಸ್ಕೊಂಡು ತಟ್ಟೆ ಮುಚ್ಚಿಕೊಂಡು ಬೇಯಿಸ್ಕೊತೀನಿ. ಯಾಕಂದರೆ ಕುಕ್ಕರ್ ಮುಚ್ಚಿದ್ರೆ ತಳ ಹಿಡ್ಕೊಂಬಿಡುತ್ತೆ, ಅದಕ್ಕೋಸ್ಕರ ನಾನು ಹಂಗೆ ಮಾಡೋಲ್ಲ. ಇವಾಗ ನೋಡಿದರೆ ಎಲ್ಲ ಹಿಂಗೆ ಕಲಿಸ್ಕೊಡ್ತಾ ಇರಬೇಕು. ಕಲಿಸ್ಕೊಟ್ಟಿದ್ದಾದ್ಮೇಲೆ ನೀರೆಲ್ಲ ಎಳ್ಕೊಂಡಿದ್ದಾದಮೇಲೆ ಕೆಳಗಡೆ ನಾನು ಗ್ಯಾಸ್ ಎತ್ಬಿಟ್ಟು ಇಲ್ಲಿ ನೋಡಿ ತವ ಇಕ್ತದೀನಿ ನಾನು, ಅಡುಗೆ ಅಂಟ್ಕೊಳ್ಬಾರ್ದು ಅಂದ್ಬಿಟ್ಟು. ಆಮೇಲೆ ಅದ್ರ ಮೇಲೆ ಕುಕ್ಕರ್ ಇಕ್ಬಿಟ್ಟು ಎಲ್ಲ ಕಲಿಸ್ಕೊಟ್ಬಿಟ್ಟು ನೀರೆಲ್ಲ ಒಂದು ಸರಿ ಕಲಿಸ್ಕೊಟ್ಟಿದ್ದಾದಮೇಲೆ ಅದ್ರ ಮೇಲೆ ಒಂದು 4 ಗೋಡಂಬಿ ಹಾಕ್ತೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಬಾಳೆ ಎಲೆ ಅದ್ರ ಮೇಲೆ ನಾನು ಮುಚ್ಚಿಕ್ತಾ ಇದ್ದೀನಿ. ಇಲ್ಲಿ ಬಾಳೆ ಎಲೆ ಇಲ್ಲಾಂದರೆ ಇಸ್ರೆ ಎಲೆ ಇರುತ್ತಲ್ಲ, ಅದನ್ನು ಮುಚ್ಚಿಕ್ಬಿಡಿ. ಫ್ಲೇವರೆಲ್ಲ ಅಲ್ಲೇ ಇರುತ್ತೆ, ಗಮ್ಮಂತ ಇರುತ್ತೆ ನೀವು ತಟ್ಟೆ ತೆಗಿಯುವಾಗ. ಇವಾಗ ಅದ್ರ ಮೇಲೆ ತಟ್ಟೆ ಮುಚ್ಚಿಕ್ಬಿಟ್ಟು ಬಾರ್ವಾ ದೋಸೆನ ಇಕ್ಬಿಡಿ. 5 ನಿಮಿಷ ಬಿಡಿ ಸಾಕು. ಕೆಳಗಡೆ ಗ್ಯಾಸು ಸ್ಲೋ ಇದರಲ್ಲಿ ಇಕ್ಕಿರಿ, ಒಂದು 5 ನಿಮಿಷ ಸಾಕು. 5 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿಬಿಟ್ಟು 5 ನಿಮಿಷ ಕುಂಬ್ಳಕ್ಕೆ ಇಕ್ಬಿಡಿ. 2 ನಿಮಿಷ ಸಾಕು, ಜಾಸ್ತಿ ಹೊತ್ತು ಬಿಟ್ಟರೆ ಮೆತ್ತಗಾಗ್ಬಿಡುತ್ತೆ. ನೋಡಿದ್ರಾ, ನೋಡಿ ನಿಮ್ಮ ಮುಂದೆನೇ ತೆಗಿತಾ ಇದ್ದೀನಿ ನಾನು. ಎಷ್ಟು ಉದ್ರಾಗಿ ಆಗಿದೆ ನೋಡಿದ್ರೆ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿದ್ರೆ. ಬನ್ನಿ ಇವಾಗ ಸರ್ವ್ ಮಾಡ್ಕೊಂಡು ನೋಡೋಣ. ಬಾಳೆ ಎಲೆ ಮೇಲೆ ನೀರು ಹಾಕ್ಕೊಂಡು ಪಲಾವ್ ಆಗ್ತಾಯಿದೆ. ನಿಮಗೂ ನೋಡಿದ್ರೆ ತಿನ್ಬೇಕು ಅನಿಸುತ್ತಾ? ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇವಾಗ ಮೊಸರು ಬಜ್ಜಿ ಮಾಡಿದ್ದೆ ನಾನು, ಅದನ್ನು ಹಾಕ್ಕೊಂಡು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನನ್ನ ಮಗಳಿಗೂ ಕೂಡ ಇಲ್ಲಿ ತಿನ್ನಿಸ್ತಾಯಿದ್ದೀನಿ ನೋಡಿ, ಪಿಕ್ ಆ್ಯಡ್ ಮಾಡ್ತಾಯಿದ್ದೀನಿ. ಇವಳು ನನ್ನ ದೊಡ್ಡ ಮಗಳು ತಿಂದ್ಬಿಟ್ಟು ಸೂಪರಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ ನೋಡಿ.
ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಇಲ್ಲಿ ನಾನು ತಿಂತಾರೆ, ನನ್ನ ಚಿಕ್ಕ ಮಗಳೂ ಬಂದು ತಿಂತಾ ಇದ್ದಾಳೆ ನೋಡಿದ್ರಾ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು.